ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಏನು ಮಾಡಿಲ್ಲ ಬೈರ ಅಂತ ಇದ್ದೀರಲ್ಲ, ಮಧ್ಯರಾತ್ರಿ ದೆವ್ವಗಿವ ಮೆಟ್ಕೊಂತ ಹೆಂಗೆ? ಬೈರ ಅಲ್ಲ ಕಣೆ, ಭರತ್ ಕಣೆ. ಅದೇನು ಅಂತ ಬಾಯ್ಬಿಟ್ಟು ಸರಿಯಾಗಿ ಹೇಳಿ. ಅಯ್ಯೋ, ನಾನ್ ನಿನ್ಗೆ ಹೆಂಗ್ ಹೇಳಲೆ ಪುಷ್ಪ? ಅದೇನು ಅಂತ ಹೇಳಯ್ಯ. ಅದು ನೀನ್ ಸಕಲೇಶ್ಪುರಕ್ಕೆ ಹೋಗಿ ಬಂದಾಗ್ಲಿಂದ ಯಾವುದು ಸರಿ ಇಲ್ಲ. ನಿನ್ ಬಾಸ್ ನಿನ್ನ ಕೆಲ್ಸದಿಂದ ತೆಗ್ದಾಕಿದ್ದಾರೆ ಅಂದ್ರೆ ನೀನೇನೋ ಫ್ರಾಡ್ ಕೆಲಸ ಮಾಡಿದ್ಯಾ ಅಂತ ತಾನೇ ಅರ್ಥ. ಖಂಡಿತ ಅಲ್ಲಿ ಏನೋ ನಡೆದಿದೆ ನೋಡೋ. ಮರ್ಯಾದೆಗೆ ನಿಜ ಏನು ಅಂತ ನನ್ನ ಹತ್ರ ಹೇಳೋ. ಆ ಮೈನಾ ವಿಷಯದಲ್ಲಿ ನೀನೇನಾದ್ರೂ ತಪ್ಪಾಗಿ ನಡ್ಕೊಂಡಿದ್ಯಾ? ಅದಕ್ಕೂ ನಿನ್ಗೂ ಏನಾದ್ರೂ ಸಂಬಂಧ ಇದೆಯಾ? ಅಯ್ಯೋ, ಇರೋ ಪ್ರಾಬ್ಲಮ್ ಸಾಲ್ದು ಅಂತ ನೀನ್ ಯಾಕೆ ನನ್ ಪ್ರಾಣ ತಿಂತೀಯ? ಅದ್ ಸರಿ, ಮೊದ್ಲು ಈ ಬೈರನ್ಗೂ ಬರ್ತಂಗೂ ಏನ್ ಸಂಬಂಧ ಅದನ್ನ ಹೇಳೋ. ಲೇ, ನಿದ್ಗಣ್ಣಲ್ಲಿ ಏನೋ ಬೈರ ಬರ್ತಾ ಅಂತ ಎದ್ಬಿಟ್ಟೆ ಕಣೆ. ಅದ್ಬಿಟ್ಟು ಬೈರಂಗೂ ಬರ್ತಂಗೂ ಯಾವ ಸಂಬಂಧನೂ ಇಲ್ಲ ಕಣೆ, ನನ್ನ ನಂಬೆ. ನೀನ್ ಹೇಳೋದೆಲ್ಲ ನಿಜ ಆಗಿದ್ರೆ ನಿನಗೆ ಒಳ್ಳೇದು. ಆ ಸೌಪರ್ಣಿಕಾ ಮೇಡಮು, ನರ್ತನ ಮೇಡಮ್ ಬೇಕಾದ್ರೆ ನಿನ್ನನ್ನು ಜೈಲಿಂದ ವಾಪಸ್ ಕರ್ಕೊಂಡ್ ಬಂದಿರ್ಬೋದು. ಅಷ್ಟೇ ಯಾಕೆ, ಆ ಪುಷ್ಪಕ್ ಸರು ನಿನ್ನ ಕ್ಷಮಿಸಿರ್ಬೋದು. ಆದರೆ ಮೈನಾ ವಿಷಯದಲ್ಲಿ ನಿನಗೂ ಅದಕ್ಕೂ ಏನಾದರೂ ಸಂಬಂಧ ಇದೆ ಅಂತ ಗೊತ್ತಾದ್ರೆ ನೀನು ಕುತ್ತಿಗೆಗೆ ಬೀಳೋ ಮೊದಲೇ ಏಟೋ ನನ್ನ ಏಳಿಗೆ ಮನೆಯಿಂದಾನೆ. ಮಲ್ಕೊಳ್ಳಯ್ಯ ಸುಮ್ಮನೆ, ನೆಮ್ಮದಿಯಾಗಿ ಮಲ್ಕೊಳ್ಳೋಕ್ಕೂ ಬಿಡಲ್ಲ. ಅಯ್ಯೋ, ಇವಳ್ಯಾರೋ ಬಂದು ಡೈರೆಕ್ಟ್ ಆಗಿ ನನ್ನ ಕುತ್ತಿಗೆನ ಈಳ್ಗೆ ಮನೆಯಿಂದ ಕತ್ತರಿಸ್ತೀನಿ ಅಂತಾಳೆ. ಆ ಬೈರ ಕನ್ಸಲ್ ಬಂದು ಕುತ್ತಿಗೆ ಕೈ ಹಾಕಿ ನನ್ನ ರಕ್ತ ಹೀರ್ತಾನೆ. ಲೋ ಬಾಲರಾಜ, ನಿನ್ಗೂ ನಿನ್ ಕುತ್ತಿಗೆಗೂ ಉಳ್ಗಾಲ ಇಲ್ಲ ಕಣೋ. ಬಾಯಿ ಮುಚ್ಕೊಂಡು ಮಲ್ಕೊಳ್ರಿ. ಅಯ್ಯೋ, ಬೆಡ್ಶೀಟ್ ಹಚ್ಕೊಂಡು ಮಲ್ಕೊಂಡ್ಬಿಡ್ತೀನಿ. ಅಯ್ಯಯ್ಯೋ, ಅಪ್ಪ ಭಗವಂತ, ನನ್ನ ಜೀವನದಲ್ಲಿ ನಾನು ಏನೇ ಕೆಲಸ ಮಾಡಬೇಕು ಅಂದ್ರೂ ನೀನಿದ್ಯಾ ಅನ್ನೋ ಧೈರ್ಯದ ಮೇಲೆ ನಾನು ನೆಮ್ಮದಿಯಾಗಿ ಹೆಜ್ಜೆ ಇಡ್ತೀನಿ. ನೀನ್ ಇಲ್ಲಿವರೆಗೂ ನನ್ಗೇನೇ ಕಷ್ಟ ಬಂದ್ರೂ ನನ್ನ ಕೆಳಗ್ ಬೀಳಂಗ್ ಮಾಡಿಲ್ಲ. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ರು ಅವ್ರನ್ನ ಮರ್ತ ಹೋಗ್ಬೇಕು. ಅವ್ರ ಜೀವನದಿಂದ ನಾನು ದೂರ ಆಗ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನ್ ಆತರ ಮಾಡಕ್ ಬಿಡ್ಲಿಲ್ಲ. ಮದ್ವೆ ಅನ್ನೋ ಬಂಧನದಲ್ಲಿ ನಮ್ಮಿಬ್ರನ್ನು ಕಟ್ಟಾಕಿದ್ಯಾ. ನನಗ್ ಖುಷಿ ಇದೆ. ಧ್ರುವ ಅವ್ರಂತ ಒಳ್ಳೆ ಮನುಷ್ಯ ನನ್ ಜೀವನದಲ್ಲಿ ಬರೋ ಹಂಗ್ ಮಾಡಿ ಮದ್ವೆ ಮಾಡ್ಸಿದ್ಯಾ. ಈ ತಾಳಿ ಯಾವಾಗ್ಲೂ ನನ್ ಕುತ್ತಿಗೆನಲ್ಲಿ ಗಟ್ಟಿಯಾಗಿರ್ಬೇಕು ಅಂತ ಅದ್ಯಾವುದೋ ಶಾಸ್ತ್ರನೂ ಮಾಡ್ಸಿದ್ಯಾ. ಇಲ್ಲಿವರೆಗೂ ಎಲ್ಲಾನು ನನ್ಗೆ ಒಳ್ಳೇದಾಗೋ ತರಾನೇ ಮಾಡಿದ್ಯಾ ದೇವ್ರೆ. ಆದ್ರೆ ನನ್ ಮನ್ಸಲ್ಲಿ ಯಾವಾಗ್ಲೂ ಕೊರಿತಾ ಇರೋ ಒಂದ್ ಪ್ರಶ್ನೆಗೆ ನೀನ್ ಉತ್ತರನೇ ಕೊಡ್ತಿಲ್ಲ. ನನ್ನ ಈ ಪರಿಸ್ಥಿತಿ ಕಾರಣ ಭೈರ ಅಂತ ನನಗೆ ಗೊತ್ತೈತೆ. ಅವ್ನ್ ನನ್ ಕಣ್ಮುಂದೆಗೆ ಬರೋ ಹಂಗೂ ಮಾಡಿದ್ಯಾ. ಆದ್ರೆ ಅವ್ನ್ ನನ್ ಕೈಗೆ ಸಿಗೋ ತರ ಯಾಕೆ ಮಾಡ್ತಿಲ್ಲ ನೀನು? ಯಾಕೆ ಮಾಡ್ತಿಲ್ಲ? ನೋಡು, ಬರೀ ನನ್ ಜೀವನ ಮಾತ್ರ ಅಲ್ಲ, ಎಲ್ರೂ ಜೀವನನೂ ಚೆನ್ನಾಗಿರ್ಬೇಕು ಅಂತ ನನ್ ಮನ್ಸಾರೆ ಬೇಡ್ಕೋತಿದ್ದೀನಿ. ಹಾಗಾಗ್ಬೇಕು ಅಂದ್ರೆ ಆ ಭೈರ ನನ್ ಕೈಗೆ ಸಿಗ್ಬೇಕು. ನೋಡು, ಪ್ರತಿದಿನ ಇನ್ಮೇಲೆ ನನ್ನ ಕೈಲಾದಷ್ಟು ಕಾಣಿಕೆ ಹಾಕ್ತೀನಿ. ನೀ ನನ್ನ ಕೈ ಬಿಡಬಾರ್ದು, ಸರಿನಾ? ಮೈನಾ, ದೇವ್ರ ಹತ್ರ ಹರಿಕೆ ಕೊರಕೆ ಅಂತ ಏನೋ ಭಯಂಕರವಾಗಿ ಡೀಲ್ ಮಾಡಕತ್ತಿಯಲ್ಲ. ಏನು ದೇವ್ರಿಗೆ ಲಂಚ ಕೊಡಕತ್ತೀನ? ಮಮಕ್ಕ,
ದೇವ್ರ ವಿಚಾರದಲ್ಲೂ ನಿಮಗ್ ತಮಾಷೆನಾ? ಹಂಗೆಲ್ಲ ಮಾತಾಡ್ಬಾರ್ದು. ಆತು ಬಿಡು, ಮಾತಾಡಂಗಿಲ್ಲ. ಅದ್ ಸರಿ, ನೀ ಬೆಳಿಗ್ಗೆಯಿಂದ ದೇವ್ರ ಹತ್ರ ಏನೋ ಕೇಳ್ಕೊಂತ ನಿಂತಿದ್ದಿ, ಮತ್ ದೇವ್ರ ಮುಂದ್ ರೊಕ್ಕ ಬೇರೆ ಇಟ್ಟಿ, ಏನಂತ ಬೇಡ್ಕೊಳಕತ್ತಿದ್ದಿ?